ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಯುವರ್ ಚಾನಲ್. ನೋಡಿ, ಇಂದಿನ ವಿಡಿಯೋದಲ್ಲಿ ಇಲ್ಲಿಯವರೆಗೆ ಓದುತ್ತಾ ಬಂದಿದ್ದೇವೆ. ಇಲ್ಲಿಂದ ಇವತ್ತು ಶುರು ಮಾಡೋಣ. ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ ಯಾವ ತರ ಇದ್ದು ಎಂಬುದೇನಪ್ಪ ಅಂದ್ರೆ ನೋಡುತ್ತಾ ಅಂಡ್ ಓದುತ್ತಾ ಹೋಗೋಣ. ಓಕೆನಾ? ಅಂಡ್ ಓದುವಾಗ ಮೊದಲನೇದಾಗಿ ಹೇಳುತ್ತೇನೆ, ಓದುತ್ತಾ ಹೋಗೋಣ ಬೇಗ ಬೇಗ, ಬಟ್ ನಿಮ್ಮ ಗಮನ ಇಲ್ಲೇ ಇರಬೇಕಾಗುತ್ತೆ. ಓಕೆಂಡ? ಮನ್ಸ್ ಯಾವಾಗಲೂ ಇಲ್ಲೇ ಇಟ್ಕೊಂಡು ಓದಬೇಕಾಗುತ್ತೆ. ನೀವು ಕೂಡ ಓದುವಾಗ ಇದೇ ತರ ಓದಿ. ಓಕೆನಾ? ಸಾಗರಯಾನದಲ್ಲಿ ಭಾರತೀಯರು ದೊಡ್ಡ ಪರಿಣಿತರಿದ್ದರು ಆಗಿನ ಕಾಲದಲ್ಲಿ. ಇಂತಹ ಯಾನಗಳಿಂದ ಸಾಂಸ್ಕೃತಿಕ ವಿನಿಮಯಗಳು ದೇಶಗಳ ನಡುವೆ ನಡೆಯುತ್ತಿದ್ದವು. ಸಾಂಸ್ಕೃತಿಕ ವಿನಿಮಯಗಳು ದೇಶಗಳ ಮಧ್ಯೆ ನಡೆಯುತ್ತಿದ್ದವು. ಬೌದ್ಧ ಮತ ಭಾರತದ ಗಡಿಯಾಚೆಗೆ ಅಫ್ಘಾನಿಸ್ತಾನ್, ಟಿಬೆಟ್, ಮಂಗೋಲಿಯಾ, ಚೀನಾ, ಕೊರಿಯಾ ಮತ್ತು ಜಪಾನ್ಗಳಲ್ಲಿ ವ್ಯಾಪಿಸಿತ್ತು. ಬೌದ್ಧ ಮತ ಭಾರತದ ಗಡಿಯಾಚೆಗೆ ಅಫ್ಘಾನಿಸ್ತಾನ್, ಟಿಬೆಟ್, ಮಂಗೋಲಿಯಾ, ಚೀನಾ, ಕೊರಿಯಾ ಮತ್ತು ಜಪಾನ್ಗಳಲ್ಲಿ ವ್ಯಾಪಿಸಿತ್ತು. ಓಕೆನಾ? ಬೌದ್ಧ ಮತ ನಮ್ಮ ಭಾರತದಲ್ಲೇ ಹುಟ್ಟಿಕೊಂಡಿದ್ರು, ಬೇರೆ ಬೇರೆ ದೇಶದಲ್ಲಿ ಬಹಳಷ್ಟು ವ್ಯಾಪಿಸಿತ್ತು. ಶ್ರೀಲಂಕಾ ಬೌದ್ಧ ಮತವನ್ನು ಸ್ವೀಕರಿಸಿತ್ತು. ಶ್ರೀಲಂಕಾ ಕೂಡ ಏನಪ್ಪಾ ಅಂದ್ರ ಬೌದ್ಧ ಮತ ಸ್ವೀಕರಿಸಿತ್ತು. ಇದೆಲ್ಲ ಮೂರ್ತಿ ಇದು ಶ್ರೀಲಂಕಾದಲ್ಲಿದೆ, ಬುದ್ಧನ ದೊಡ್ಡ ಮೂರ್ತಿ. ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಅಫ್ಘಾನಿಸ್ತಾನದ ಬಾಮಿಯಾನ್ ಎಂಬಲ್ಲಿ ಇತ್ತು. ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ ಭಯೋತ್ಪಾದಕರು ದಾಳಿ ಮಾಡಿ ಹಾಳು ಮಾಡಿದ್ದಾರೆ. ಇವಾಗ ಅದು ಇಲ್ಲ. ಅಂದ್ರೆ ನಿಮಗೆ ಆಶ್ಚರ್ಯ ಆಗೋದಿಲ್ಲವೇ? ಆಶ್ಚರ್ಯ ಯಾಕಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಹುಟ್ಟಿದ್ರು ಕೂಡ ಬೌದ್ಧ ಮತ ಬೇರೆ ಬೇರೆ ದೇಶಗಳಲ್ಲಿ ಬಹಳಷ್ಟು ಅತಿ ಹೆಚ್ಚು ಮಾನ್ಯತೆ ಪಡೆದಿರುವುದರಿಂದ ನಿಮಗೆ ಆಶ್ಚರ್ಯ ಆಗೋದಿಲ್ಲವೆಂಬುದು ಒಂದು ಕ್ವಶನ್ ಹಾಕಿದ್ದಾರೆ ಇಲ್ಲಿ. ಓಕೆನಾ? ಅದೇ ರೀತಿ ಬೌದ್ಧ ಮತ ಮತ್ತು ಹಿಂದೂ ಸಂಸ್ಕೃತಿಯ ದಕ್ಷಿಣ ಏಷ್ಯಾದ ವಿವಿಧ ದೇಶಗಳಲ್ಲಿ ಹಬ್ಬಿದವು. ಬೌದ್ಧ ಮತ ಮತ್ತು ಹಿಂದೂ ಸಂಸ್ಕೃತಿಯ ದಕ್ಷಿಣ ಏಷ್ಯಾದ ವಿವಿಧ ದೇಶಗಳಲ್ಲಿ ಹಬ್ಬಿದವು ಅಂದ್ರೆ ಬೇರೆ ಬೇರೆ ವಿವಿಧ ದೇಶಗಳಲ್ಲಿ ಹಬ್ಬಿದವು. ಕಾಂಬೋಡಿಯಾದ ಆಂಕೋರ್ ವಾಟ್ ಎಂಬಲ್ಲಿನ ಭವ್ಯ ಹಿಂದೂ ದೇವಾಲಯಗಳು ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲಿ ಒಂದು. ಮತ್ತು ಜಾವಾದ ಬೋರೋಬುದೂರ್ ಎಂಬಲ್ಲಿ ಜಗತ್ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಇದೆ. ಇಲ್ಲಿದೆ ನೋಡಿ, ಇದು ಆಂಕೋರ್ ವಾಟ್ ಹಿಂದೂ ದೇವಾಲಯ. ಆಂಕೋರ್ ವಾಟ್ ಹಿಂದೂ ದೇವಾಲಯ ಎಲ್ಲಿದೆಪ್ಪ ಅಂದ್ರೆ ಕಾಂಬೋಡಿಯಾದಲ್ಲಿದೆ. ಕಾಂಬೋಡಿಯಾದಲ್ಲಿದೆ. ಅದೇ ರೀತಿ ಇಲ್ಲಿ ನೋಡಿ, ಬೋರ್ಬೋದೂರ್ ಬೌದ್ಧ ದೇವಾಲಯ ಜಾವದಲ್ಲಿದೆ. ಇವೆರಡು ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿರುವ ತಾಣವಾಗಿದೆ. ಯಾವುದು? ಕಾಂಬೋಡಿಯಾದಲ್ಲಿರುವಂತಹ ಹಿಂದೂ ದೇವಾಲಯ ಆಂಕೋರ್ ವಾಟ್ ಹಿಂದೂ ದೇವಾಲಯ, ಬೋರೋಬುದೂರ್ ಬೌದ್ಧ ದೇವಾಲಯ ಜಾವದಲ್ಲಿರುವಂತದ್ದು. ಇವೆರಡು ಕೂಡ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿರುವ ತಾಣಗಳಾಗಿವೆ. ಆಗ್ನೇಯ ಏಷ್ಯಾದಲ್ಲಿ ಭಾರತೀಯ ಸಂಸ್ಕೃತಿಯು ಸುಮಾರು 9 ಶತಮಾನಗಳ ಕಾಲ ಅಲ್ಲಿನ ಜನಜೀವನವನ್ನು ಬೆಳಗಿತ್ತು. ಅಂದ್ರೆ ಆಗ್ನೇಯ ಏಷ್ಯಾದಲ್ಲಿ ಭಾರತೀಯ ಸಂಸ್ಕೃತಿಯು ಸುಮಾರು 9 ಶತಮಾನಗಳ ಕಾಲ ಅಲ್ಲಿಯ ಜನಜೀವನವನ್ನು ಬೆಳಗಿತ್ತು. ಈ ತರ ರಿಪೀಟ್ ಆಗಿ ಓದೋದ್ರಿಂದ ನಿಮಗೂ ಕೂಡ ನೆನಪಿರುತ್ತೆ ಅಂಡ್ ನಿಮ್ಮ ಗಮನ ಕೂಡ ಇಲ್ಲೇ ಇರುತ್ತೆ. ನೃತ್ಯಗಳಲ್ಲಿ, ಹಾಡುಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳು ಇಂದಿಗೂ ಅಲ್ಲಿ ಜೀವಂತವಾಗಿವೆ. ಇಲ್ಲಿ ಹೇಳಿ, ಇಲ್ಲಂದ್ರೆ ಪ್ರತಿಯೊಂದು ಆಗ್ನೇಯ ಏಷ್ಯಾದಲ್ಲಿನ ಭಾರತೀಯ ಸಂಸ್ಕೃತಿಯು. ಓಕೆನಾ? ಓಕೆ, ನೆಕ್ಸ್ಟ್ ನೋಡಿ, ಕೆಲವು ಸಾರ್ವಕಾಲಿಕ ಭಾರತೀಯ ಮೌಲ್ಯಗಳು.
ಸಾರ್ವಕಾಲಿಕ ಭಾರತೀಯ ಮೌಲ್ಯಗಳು ಯಾವಪ್ಪ ಅಂದ್ರೆ ಆಚಾರ್ಯ ದೇವೋಭವ. ಭಾರತದ ಪ್ರಾಚೀನ ಸಂಸ್ಕೃತಿಯಲ್ಲಿ ವಿದ್ಯೆ ವಿಕ್ರಮದ ವಸ್ತುವಾಗಿರಲಿಲ್ಲ. ಪ್ರಾಚೀನ ಸಂಸ್ಕೃತಿಯಲ್ಲಿ 3000 ವರ್ಷಗಳ ಹಿಂದೆ ಶಿಷ್ಯರಿಗೆ ಗುರುಗಳು ನೀಡಿದ್ದ ಮೌಲ್ಯಗಳು ಎಲ್ಲಾ ಕಾಲಗಳಿಗೂ ಅನ್ವಯವಾಗುವಂಥದ್ದು. ಅಂದ್ರೆ ಆಗಿನ ಕಾಲದಲ್ಲಿ ಒಬ್ಬ ಗುರು ಶಿಷ್ಯರಿಗೆ ಏನು ನೀಡಿರ್ತಾನಲ್ಲ ಅಂತ ಮೌಲ್ಯಗಳು ಈಗಿನ ಕಾಲದಲ್ಲಿ ಕೂಡ, ಅಂದ್ರೆ ಈಗಿನ ಕಾಲ ಅಲ್ಲ, ಮುಂದೆ ಬರೋ ಕಾಲದಲ್ಲಿ ಎಲ್ಲಾ ಕಾಲಗಳಲ್ಲಿ ಕೂಡ ಅನ್ವಯವಾಗುವಂಥದ್ದು. ಫಾರ್ ಎಕ್ಸಾಂಪಲ್, ಸತ್ಯವನ್ನು ಹೇಳು, ಧರ್ಮವನ್ನು ಪಾಲಿಸು, ಇದುವರೆಗೆ ಕಲಿತುದರಿಂದಲೇ ತೃಪ್ತನಾಗಬೇಡ. ಅಂದ್ರೆ ಇಲ್ಲಿವರೆಗೆ ಏನು ಕಲ್ತಿರ್ತಲ್ಲ ಅದರಿಂದನೇ ತೃಪ್ತನಾಗಬೇಡ, ಗರ್ವ ಪಡಬೇಡ. ಅಂದ್ರ ಎಷ್ಟು ಕಲ್ತೀನಿ ಎಂಬುದು ಗರ್ವ ಪಡಬೇಡ. ತಾಯಿ, ತಂದೆ, ಆಚಾರ್ಯ ಮತ್ತು ಅತಿಥಿಗಳನ್ನು ದೇವರಂತೆ ಭಾವಿಸು. ಅಂದ್ರೆ ತಂದೆ, ತಾಯಿ, ಆಚಾರ್ಯ ಮತ್ತು ಅತಿಥಿಗಳು, ಗುರುಗಳು, ಅವ್ರನ್ನೆಲ್ಲರನ್ನ ಏನಪ್ಪಾ ಅಂದ್ರೆ ದೇವರಂತೆ ಭಾವಿಸ್ಬೇಕು. ಈ ಮೌಲ್ಯಗಳು ಇಂದಿಗೂ ನಮ್ಮ ಮುಂದಿವೆ. ಇಂಥ ಮೌಲ್ಯಗಳು ಅಂದ್ರೆ ಇವೆಲ್ಲ ಹಳೆ ಕಾಲದಲ್ಲಿ ಏನಪ್ಪಾ ಅಂದ್ರೆ ಗುರುಗಳು ಶಿಷ್ಯರಿಗೆ ಹೇಳಿದಂತ ವೇದವಾಕ್ಯಗಳಿದ್ದಂಗೆ. ಅಂತ ಮೌಲ್ಯಗಳು ಇಂದಿಗೂ ಕೂಡ ನಮ್ಗೆ ಅನ್ವಯವಾಗುತ್ತಾ ಬರುತ್ತವೆ. ಅದೇ ರೀತಿ ಅಹಿಂಸೆ. ಜಗತ್ತಿನಲ್ಲಿ ಅಹಿಂಸೆಯೇ ಶ್ರೇಷ್ಠತಮ ಪ್ರತಿಪಾದಕರು ಭಾರತೀಯರು. ಬೌದ್ಧ, ಜೈನ ಧರ್ಮಗಳ ಸಹ ಅಹಿಂಸೆಯನ್ನು ಪ್ರತಿಪಾದಿಸಿದವು. ಬೌದ್ಧ ಮತ್ತು ಜೈನ ಧರ್ಮಗಳು ಸಹ ಅಹಿಂಸೆಯನ್ನು ಪ್ರತಿಪಾದಿಸಿದವು. ಈ ಅಹಿಂಸಾ ತತ್ವವನ್ನೇ ಮಹಾತ್ಮ ಗಾಂಧೀಜಿಯವರು ಪ್ರಬಲ ಅಸ್ತ್ರವನ್ನಾಗಿ ಮಾಡಿಕೊಂಡು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರುವುದನ್ನು ಗಮನಿಸಬಹುದು. ಅಂದ್ರೆ ಈ ಅಹಿಂಸೆಯನ್ನು ಅನ್ನೋ ತತ್ವವನ್ನೇ ಮಹಾತ್ಮ ಗಾಂಧೀಜಿಯವರು ಅದು ಒಂದು ಅಸ್ತ್ರವನ್ನಾಗಿ ಮಾಡಿಕೊಂಡು ನಮ್ಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಎಂದು ನಾವು ಓದಿದೀವಿ ಕೂಡ, ನಾವು ತಿಳ್ಕೊಂಡಿದ್ದೀವಿ ಕೂಡ. ಓಕೆನಾ? ಅದೇ ರೀತಿ ಎಲ್ಲಾ ಜನರು ಎಲ್ಲಾ ಜನರು ಸುಖಗಳಾಗಲಿ. ಅಂದ್ರೆ ಸರ್ವ ಜನಂ ಸುಖಿನೋ ಭವಂತು. ಅಂದ್ರೆ ಎಲ್ಲ ಜನರು ಸುಖಿಗಳಾಗಲಿ. ಇದು ನಮ್ಮ ಪ್ರಾಚೀನರ ಒಂದು ಉದಾತ್ತ ಮೌಲ್ಯವಾಗಿದೆ. ಅಂದ್ರೇನು? ಸರ್ವ ಜನಂ ಸುಖಿನೋ ಭವಂತು ಅಂದ್ರೆ ಎಲ್ಲಾ ಜನರು, ಎಲ್ಲಾ ಜನಾಂಗದವರು ಸುಖವಾಗಿರಲಿ ಎಂದು ಬಯಸುವುದೇನಪ್ಪಾ ಅಂದ್ರ ಒಂದು ಮೌಲ್ಯವಾಗಿದೆ. ಇದು ಪ್ರಾಚೀನದ ಒಂದು ಉದಾತ್ತ ಮೌಲ್ಯವಾಗಿದೆ. ವಸುದೈವ ಕುಟುಂಬಕಂ ಅಂದ್ರೆ ಇದರ ಅರ್ಥ ಇಡೀ ಜಗತ್ತು ಒಂದು ಕುಟುಂಬ. ಅಂದ್ರೆ ಇಡೀ ಜಗತ್ತೇನಿಲ್ಲ ಅದು ಒಂದು ಕುಟುಂಬ ಎಂದು ಹೇಳಲಾಗಿದೆ ಎಂಬ ಉದಾತ್ತ ಚಿಂತನೆಯು ಭಾರತೀಯರದ್ದೇ ಆಗಿದೆ. ಈ ಒಂದು ಚಿಂತನೆ ಏನಿದೆಯಲ್ಲ ಇದನ್ನು ಕೂಡ ಭಾರತೀಯರದೇ ಆಗಿದೆ. ಅದೇ ರೀತಿ ಸರ್ವಧರ್ಮ ಸಮಾನತೆ. ಭಾರತವು ನಂಬಿ ಬಂದಿರುವ ಇನ್ನೊಂದು ಮೌಲ್ಯವೆಂದರೆ ಸರ್ವಧರ್ಮ ಸಮಾನತೆ. ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕೆ. ಹೌದಾ? ಅಂದ್ರೆ ಬೆಳಕು ಎಲ್ಲಿಂದಾದ್ರೂ ಬರಲಿ ಅದು ಬೆಳಕೆ ಆಗಿರುತ್ತೆ. ಅದಕ್ಕೆ ಕತ್ತಲೆಯನ್ನು ಹೊಡೆದೋಡಿಸುವ ಶಕ್ತಿ ಇದೆ. ಅದು ಎಲ್ಲಿಂದ ಬಂದ್ರೂ ಬೆಳಕೆ ಆಗಿರುತ್ತೆ, ಬಟ್ ಅದಕ್ಕೆ ಕತ್ತಲೆಯನ್ನು ಹೊಡೆದೋಡಿಸುವ ಶಕ್ತಿ ಇದೆ. ಅಂತೆಯೇ ಮತ ಧರ್ಮ ಯಾವುದೇ ಇರಲಿ ದೇವರು ಒಬ್ಬನೇ. ಅಂದ್ರ ಧರ್ಮ ಯಾವುದೇ ಇರಲಿ ದೇವರು ಮಾತ್ರ ಒಬ್ಬನೇ. ಓಕೆನಾ? ನಾಮ ಹಲವು ಎಂಬುದು ವೇದ ವಾಕ್ಯ. ಅಂದ್ರೆ ಈ ತರ ಏನಪ್ಪಾ ಅಂದ್ರ ಹಳೆ ಕಾಲದಲ್ಲಿ ನಮ್ಗ ಬಂದಿರತಕ್ಕಂತ ಕೆಲವು ಮೌಲ್ಯಗಳಿದಾವೆ. ಓಕೆನಾ? ಭಾರತ ಮೌಲ್ಯಗಳಿವು. ಮೇಲೆ ಉಲ್ಲೇಖಿಸಿದ ಎಲ್ಲಾ ಮೌಲ್ಯಗಳು ಭಾರತದ ಸಾಂಸ್ಕೃತಿಕ ಚಿಂತನೆಯ ಹಿರಿಮೆಗಳಾಗಿವೆ. ಓಕೆನಾ? ಅಂದ್ರೆ ಎಲ್ಲಾ ಮೌಲ್ಯಗಳು ಭಾರತ ಸಾಂಸ್ಕೃತಿಕ ಚಿಂತನೆಗಳ ಹಿರಿಮೆಗಳಾಗಿವೆ. ಒಂದ್ ಸೆಕೆಂಡ್ ಇಲ್ಲಿ ನೋಡುತ್ತಾ ಹೋಗಿ. ಇಲ್ಲಿ ನೋಡಿ, ಭಾರತದ ಮೌಲ್ಯಗಳಂದ್ರೆ ಆಚಾರ್ಯ ದೇವೋಭವ, ಅಹಿಂಸೆ, ಎಲ್ಲಾ ಜನರನ್ನು ಸುಖಗಳಾಗಿರಲಿ, ಅಂದ್ರೆ ಸರ್ವ ಜನಂ ಸುಖಿನೋ ಭವಂತು, ಸರ್ವಧರ್ಮ ಸಮಾನತೆ. ಇವೇನಪ್ಪಾ ಅಂದ್ರೆ ಇಷ್ಟು ಸಾರ್ವಕಾಲೀನ ಭಾರತ ಮೌಲ್ಯಗಳಾಗಿವೆ. ಸೊ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಈ ಒಂದು ಅಧ್ಯಯನದಲ್ಲಿರುವಂತ
ಪ್ರಶ್ನೆಗಳು ಏನಿದಾವಲ್ಲ ಆ ಪ್ರಶ್ನೆಗಳನ್ನು MCQ ರೂಪದಲ್ಲಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.